ನಮಸ್ತೆ ಎಲ್ರಿಗೂ, ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ. ಪ್ರೀತಿ ಜಾಸ್ತಿ ಇದ್ದರೆ ಸಂತೋಷ ಆಗಬೇಕು, ಆದರೆ ಈ ಕಥೆಯಲ್ಲಿ ಅದೇ ಪ್ರೀತಿ ಅವಳ ಜೀವನಕ್ಕೆ ಸಮಸ್ಯೆ ಆಯಿತು. ವಿಡಿಯೋನ ಪೂರ್ತಿಯಾಗಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ. ಅವಳ ಹೆಸರು ಕಾವ್ಯ, ಅವನ ಹೆಸರು ಅಜಯ್. ಇವರಿಬ್ಬರ ಮದುವೆ ಲವ್ ಮ್ಯಾರೇಜ್. ಆರಂಭದಲ್ಲಿ ಅಜಯ್ ತುಂಬಾ ಕೇರಿಂಗ್ ಹಸ್ಬೆಂಡ್. ಪ್ರತಿ ನಿಮಿಷ ಕಾಲ್ ಮಾಡೋದು, ಮೆಸೇಜ್ ಮಾಡೋದು, ಎಲ್ಲಿದ್ಯಾ, ಊಟ ಮಾಡಿದ್ಯಾ ಅಂತ ಎಲ್ಲ ಕೇಳ್ತಿದ್ದ. ಕಾವ್ಯಗೆ ಇದು ತುಂಬಾ ಸಂತೋಷ ಕೊಡ್ತಾ ಇತ್ತು. ಇಷ್ಟು ಕಾಳಜಿ ವಹಿಸುತ್ತಾನೆ ನನ್ನ ಬಗ್ಗೆ ಅಂತ ಯೋಚಿಸ್ತಾ ಇರ್ತಾಳೆ. ಆದ್ರೆ ನಿಧಾನವಾಗಿ ಆ ಕಾಳಜಿ ಕಂಟ್ರೋಲ್ ಆಗಿ ಬದಲಾಗುತ್ತಾ ಬಂತು. ಒಂದು ದಿನ ಕಾವ್ಯ ತನ್ನ ಸ್ನೇಹಿತರ ಜೊತೆ ಮಾತಾಡ್ತಿದ್ಲು. ಅಜಯ್ ಬಂದು ಕೇಳಿದ, ಯಾರ ಜೊತೆ ಮಾತಾಡ್ತಿದೀಯಾ? ಅವಳು ನಾರ್ಮಲ್ ಆಗಿ ಹೇಳಿದ್ಲು, ನನ್ನ ಫ್ರೆಂಡ್ಸ್ ಜೊತೆ. ಆದ್ರೆ ಅವನು ಫೋನ್ ಚೆಕ್ ಮಾಡ್ತಾನೆ. ಮೊದಲು ಕಾವ್ಯಗೆ ಇರಿಸು ಮುರಿಸು ಅನಿಸ್ತು, ಆದ್ರೆ ಪ್ರೀತಿ ಅಲ್ವಾ ಅಂತ ಇಗ್ನೋರ್ ಮಾಡ್ತಾಳೆ. ಅಜಯ್ ಬಿಹೇವಿಯರ್ ಚೇಂಜ್ ಆಗ್ತಾ ಬಂತು. ಅವಳು ಹೊರಗೆ ಹೋಗೋದಕ್ಕೆ ಪರ್ಮಿಷನ್ ಕೇಳಬೇಕು ಅಂತ ಹೇಳ್ತಿದ್ದ. ಯಾರ್ಯಾರ ಜೊತೆ ಕಾವ್ಯ ಮಾತಾಡಬೇಕು ಅಂತ ರಿಸ್ಟ್ರಿಕ್ಷನ್ ಕೂಡ ಮಾಡ್ತಾ ಇದ್ದ. ಅವಳು ಡ್ರೆಸ್ ತಗೊಳ್ಳೋದನ್ನು ಕೂಡ ಅವನೇ ಡಿಸೈಡ್ ಮಾಡ್ತಾ ಇದ್ದ. ಕಾವ್ಯಗೆ ಸ್ಲೋಲಿ ಸಫಕೇಟ್ ಆಗ್ತಾ ಬಂತು. ಅವಳು ಒಮ್ಮೆ ಹೇಳಿದಳು, ನನಗೆ ಸ್ವಲ್ಪ ಫ್ರೀಡಮ್ ಬೇಕು. ಅಜಯ್ ಕೋಪದಿಂದ ಹೇಳಿದ, ನಾನು ನಿನ್ನ ಮೇಲಿನ ಪ್ರೀತಿಯಿಂದ ಇವೆಲ್ಲವನ್ನು ಕೇಳ್ತೀನಿ. ಅವಳಿಗೆ ಕನ್ಫ್ಯೂಸ್ ಆಯ್ತು. ಇದು ಪ್ರೀತಿನಾ ಅಲ್ಲ ಕಂಟ್ರೋಲಾ? ಒಂದು ದಿನ ಅವಳ ಸ್ನೇಹಿತೆಯ ಬರ್ತ್ಡೇ ಪಾರ್ಟಿ. ಕಾವ್ಯ ಹೋಗ್ಬೇಕು ಅಂತ ಕೇಳಿದಳು. ಅಜಯ್ ಸ್ಟ್ರೈಟ್ ಆಗಿ ಹೇಳಿದ, ಬೇಡ, ನೀನು ಹೋಗೋದು ನನಗೆ ಇಷ್ಟ ಇಲ್ಲ. ಆ ದಿನ ಕಾವ್ಯ ತುಂಬಾ ಅತ್ತಳು. ಅವಳು ತನ್ನ ಲೈಫ್ ಬಗ್ಗೆ ಯೋಚಿಸಿ ಮುಂದಿನ ದಿನ ಅವಳು ನಿಧಾನವಾಗಿ ಅಜಯ್ ಜೊತೆ ಮಾತಾಡಲು ಪ್ರಯತ್ನಿಸಿದಳು. ನೀನು ನನ್ನನ್ನು ಪ್ರೀತಿಸುತ್ತೀಯ, ಅದರಲ್ಲಿ ಡೌಟ್ ಇಲ್ಲ. ಆದ್ರೆ ಈ ರೀತಿಯ ಕಂಟ್ರೋಲ್ ನನಗೆ ತುಂಬಾ ಬೇಜಾರಾಗುತ್ತೆ. ಮೊದಲು ಅಜಯ್ ಆರ್ಗ್ಯೂ ಮಾಡಿದ, ಆದ್ರೆ ನಂತರ ಅವನಿಗೆ ರಿಯಲೈಸ್ ಆಯ್ತು. ಅವನು ಹೇಳಿದ, ನಾನು ನಿನ್ನ ಕಳ್ಕೊಳ್ಳೋ ಭಯದಿಂದ ಹೀಗೆ ಮಾಡ್ತಿದ್ದೆ. ಕಾವ್ಯ ಹೇಳಿದಳು, ಪ್ರೀತಿ ಅಂದ್ರೆ ನಂಬಿಕೆ, ಕಂಟ್ರೋಲ್ ಅಲ್ಲ. ಅವನು ತನ್ನ ತಪ್ಪು ಒಪ್ಪಿಕೊಂಡ. ನಿಧಾನವಾಗಿ ಚೇಂಜ್ ಆಗಲು ಪ್ರಯತ್ನ ಮಾಡಿದ. ಅತಿಯಾದ ಪ್ರೀತಿ ಒಮ್ಮೆ ಸಂಬಂಧವನ್ನು ನಾಶ ಮಾಡಬಹುದು. ಪ್ರೀತಿ ಜೊತೆಗೆ ನಂಬಿಕೆ ಕೂಡ ಇರಬೇಕು. ಓವರ್ ಪೊಸೆಸಿವ್ನೆಸ್ ಸರಿಯೇ? ನಿಮ್ಮ ಒಪಿನಿಯನ್ ಅನ್ನ ಕಮೆಂಟ್ ಮಾಡಿ. ಇಂತಹ ರಿಲೇಶನ್ಶಿಪ್ ಸ್ಟೋರೀಸ್ಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಮತ್ತೆ ಮುಂದಿನ ಹೊಸ ಕಥೆಯೊಂದಿಗೆ ಸಿಗೋಣ. ನಮಸ್ಕಾರ, ಧನ್ಯವಾದಗಳು. ಇಂತಿ ನಿಮ್ಮ ಪ್ರೀತಿಯ ಜೀವಧ್ವನಿ.